ಫೇಸ್ಬುಕ್ಕಲ್ಲಿ ಒಂದು ಪೋಸ್ಟ್ ಹಾಕಿದ್ರು, ಗಾಳಿಗೆ ಕಿವಿ ಕೊಟ್ಟರೆ ಕತೆ ಒಲಿಯಲ್ಲ, ನೆಲಕ್ಕೆ ಕಿವಿ ಕೊಟ್ಟರೆ ಕತೆ ಒಲಿಯುತ್ತೆ ಅಂತ ಕವಿರಾಜ್ ಸರ್ ಪೋಸ್ಟ್ ಮಾಡಿದರು. ಚೋಮ, ಕಾಟಿ, ಗುತ್ತಿ, ಕರಿಯನಿಗೆ ಒಲಿಯೋದು ಭೂಮ್ತಾಯಿ, ನಮ್ಮ ರಾಚಯ್ಯನಿಗೊಳಲು ಅಂತ ಒಂದು ಕತೆ ಮತ್ತು ಇನ್ನೊಂದು ಕ್ಯಾರೆಕ್ಟ್ರು, ಇವೆರಡನ್ನ ಯಾವ ರೀತಿ ಬ್ಲೆಂಡ್ ಮಾಡ್ತೀರಾ ಅಂತ ನೀವು ಡೈಲಾಗ್ಸ್. ಕನ್ನಡ ಸಾಹಿತ್ಯದಲ್ಲೂ ಒಂದು ಮಾತಿತ್ತು, ಕನ್ನಡಕ್ಕೆ ಇವರೊಬ್ಬರೇ ಮಾಸ್ತಿ, ಇವ್ರು ಕನ್ನಡಕ್ಕೆ ಆಸ್ತಿ ಅಂತ. ಹಾಗೆ ಕನ್ನಡ ಚಿತ್ರರಂಗಕ್ಕೆ ಇವರೇ ಮಾಸ್ತಿ, ಇವರೇ ಕನ್ನಡ ಸಿನಿಮಾಕ್ಕೆ ಆಸ್ತಿ ಅನ್ನೋ ಥರ ಈಗ ಮಾತಾಗಿದೆ. ಯಾಕಂದರೆ ಈಗ ಸಾಲು ಸಾಲು ಚಿತ್ರಗಳಲ್ಲಿ ಅಬ್ಬರಿಸಿರುವಂಥ ಡೈಲಾಗ್ಗಳನ್ನು ಬರ್ತಿದ್ದಾರೆ. ಈಗ ತಾನೇ ಇನ್ನು 2-3 ದಿನದಿಂದ ರಿಲೀಸ್ ಆಗಿರುವಂಥ ಲ್ಯಾಂಡ್ ಲಾರ್ಡ್ ಇಷ್ಟು ಪ್ರಚಾರ ಸಿಗ್ತಿದೆ ಅನ್ನೋದಕ್ಕೆ ಒಂದು ಕಾರಣ ಮಾಸ್ತಿ ಅವರ ಡೈಲಾಗ್ ಸಹ. ಇವತ್ತು ಮಾಸ್ತಿ ಅವರೇ ನನ್ನ ಜೊತೆ ಇದ್ದಾರೆ, ಮಾತಾಡಿಸ್ತಾ ಹೋಗೋಣ. ಸರ್, ಮೊದಲನೇದಾಗಿ ಕಂಗ್ರ್ಯಾಚುಲೇಷನ್ಸ್, ಸಖತ್ತಾಗಿ ಬಂದಿದೆ ಇಡೀ ಸಿನಿಮಾದ ನಿಮ್ಮ ಡೈಲಾಗ್ಗಳು ತುಂಬ ಚೆನ್ನಾಗಿ ಬಂದಿದೆ. ಸೊ ಹೇಗೆ ಸರ್ ಈ ಸಿನಿಮಾ, ಜಡೇಶ್ ಅವ್ರು ನಿಮಗೆ ಕತೆ ಹೇಳಿದಾಗ ಹೇಗೆ ಅನಿಸ್ತು? ಯಾವ ಥರ ಈ ಥರ ಒಂದು ಕಂಟೆಂಟ್ ಕಟ್ಕೊಳ್ಳಿಕ್ಕೆ ಯಾವ ಥರ ತಯಾರಿ ಇದೆ? ಬರವಣಿಗೆ ನೀವುಗಳೆಲ್ಲ ಇಷ್ಟಪಡ್ತಿದ್ದೀರಾ, ಮತ್ತು ತುಂಬ ಜನ ಬರೀತಿದ್ದಾರೆ. ಅದೊಂದು ಅಕ್ಷರ ಕ್ರಾಂತಿ ಈ ಲ್ಯಾಂಡ್ ಲಾರ್ಡ್ ಚಿತ್ರಕ್ಕೆ ಸಿಕ್ತು. ತುಂಬ ಜನ ಇಷ್ಟಪಟ್ಟರು, ಎಸ್ಪೆಷಲಿ ಡೈಲಾಗ್. ಇದಕ್ಕೆ ನಾನು ಹೇಳೋದು, ಅಂಥ ಒಳ್ಳೆ ಕತೆ, ಒಳ್ಳೆ ಚಿತ್ರಕಥೆ ಮತ್ತು ಪಾತ್ರವರ್ಗ ಈ ಥರದ್ದೆಲ್ಲ ಸಿಕ್ಕಿದಾಗ ಒಂದು ನೆಲಕ್ಕೆ ಫಲವತ್ತಾದ ರೈತನಿಗೆ ಒಂದು ಫಲವತ್ತಾದ ಭೂಮಿ ಸಿಕ್ಕಿದಂಗೆ. ಸೊ ಅದು ಫಸಲು ಸಿಕ್ಕಿದೆ. ಈ ಹಿಂದಿನ ಹಲವು ಸಿನಿಮಾಗಳಲ್ಲಿ ನೋಡಿದ್ದೀವಿ, ಇದೇ ಥರದ ಒಂದು ಕತೆ ಹೇಳಿದಂಥ ಕಾಟೇರದಲ್ಲೂ ನಿಮ್ಮ ಡೈಲಾಗ್ಸ್ನ ನೋಡಿದ್ದೀವಿ. ಸೊ ಅದು ನಿಮ್ಮ ಆ ಕಾಟೇರ ಸಕ್ಸಸ್ಸಿಗೂ ನಿಮ್ಮ ಡೈಲಾಗ್ ಒಂದು ರೀತಿಯಲ್ಲಿ ಕಾರಣ ಆಗಿತ್ತು. ಈಗ ಲ್ಯಾಂಡ್ ಲಾರ್ಡ್ ಸಕ್ಸಸ್ಸಿಗೂ ನಿಮ್ಮ ಡೈಲಾಗ್ ಕಾರಣ ಆಗಿದೆ. ಭಾಳ ಮುಖ್ಯವಾಗಿ ನೀವು ಹೇಳಿದ್ರಿ, ಆ ಫಸಲಿಗೆ ಕಲಾವಿದರು ಮತ್ತು ಕತೆ ಎಲ್ಲದೂ ಭಾಳ ಮುಖ್ಯ ಅಂತ. ಸೊ ಅದಕ್ಕೆ ನಾನು ಹೇಳಿದ್ದು ಮೊದಲನೇದಾಗಿ, ಕನ್ನಡ ಸಿನಿಮಾಕ್ಕೆ ನೀವು ಆಸ್ತಿ ಅನ್ನೋ ಥರ. ಸೊ ಒಟ್ಟಾರೆ ಈ ಸಿನಿಮಾ ಜರ್ನಿಯಲ್ಲಿ ಈ ಸಿನಿಮಾ ಎಷ್ಟು ನಿಮಗೆ ಮುಖ್ಯ ಅನಿಸ್ತು ಸರ್? ಅಲ್ಲ, ಕನ್ನಡಕ್ಕೆ ನಾನು ಆಸ್ತಿ, ಅದು ನಿಮ್ಮ ಪ್ರೀತಿಯಿಂದ ಕರೆಯೋದು ದೊಡ್ಡವರದು. ಕನ್ನಡಕ್ಕೆ ನಿಜಕ್ಕೂ ಆಸ್ತಿ ಅಂದರೆ ನಮ್ಮ ಮಾಸ್ಟರ್ ವೆಂಕಟೇಶ ಅಯ್ಯಂಗಾರರು. ನಾನು ಅದೇ ಊರು ಹುಟ್ಟಿರೋದು. ಸೊ ನೀವು ಚಿತ್ರರಂಗದ ಆಸ್ತಿ ಅದೆಲ್ಲ ಪ್ರೀತಿಯಿಂದ ಕರೀತೀರಿ. ನಾನು ಹೇಳೋದು ಒಂದೇ, ಕನ್ನಡವೇ ಆಸ್ತಿ. ಕನ್ನಡ ಭಾಷೆ ಅನ್ನೋದು ಇದೆಯಲ್ಲ, ಅದು ಯಾವ ಕಾಲಕ್ಕೂ ಒಂದು ಅಣುವಷ್ಟು ಕರಗದೇ ಇರೋವಂಥ ಗಟ್ಟಿ ಬಂಗಾರ. ಅದು ದೊಡ್ಡ ಆಸ್ತಿ. ಈ ನೆಲದಲ್ಲಿ ನಾವು ಹುಟ್ಟಿದ್ದೀವಿ, ಈ ನೆಲದಲ್ಲಿ ನಾವು ಆ ಭಾಷೆನ ಮಾತಾಡ್ತಿದ್ದೀವಿ, ಇಲ್ಲಿ ಅನ್ನ ತಿಂತಿದ್ದೀವಿ ಅಂದರೆ ಅದು ನಿಜಕ್ಕೂ ಬ್ಲೆಸ್ಡ್ ಅಂತೀವಲ್ಲ, ಅದು ವರಪ್ರಸಾದ. ಇನ್ನು ಸಿನಿಮಾ ವಿಚಾರಕ್ಕೆ ಅಂತ ಬಂದಾಗ ಎಲ್ಲರ ಶ್ರಮ ಇದೆ. ಇಡೀ ಭಾರತೀಯ ಚಿತ್ರರಂಗನೇ ತಿರುಗಿ ನೋಡಿದಂತಹ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಅಜನೀಶ್ ಲೋಕನಾಥ್ ಅವರು ಕೆಲಸ ಮಾಡಿದ್ದಾರೆ. ಆಮೇಲೆ ಸ್ವಾಮಿ ಜೇಗೌಡ ಅವರು DOP. ನಿಮ್ಗೆ ಒಂದೊಂದು ವಿಜುವಲ್ ಕೂಡ ಮೈ ಜುಮ್ ಅನ್ನತ್ತೆ. ಅದಾದಮೇಲೆ ಎಡಿಟಿಂಗು ನಮ್ಮ ಇವ್ರು ಮಾಡಿದ್ದಾರೆ. ಪ್ರತಿಯೊಂದು ವಿಭಾಗನೂ ಅಚ್ಚುಕಟ್ಟಾಗಿ ಕೆಲಸ ಮಾಡಿದೆ. ಪಾತ್ರವರ್ಗಗಳು ಒಂದು ಫ್ರೇಮಲ್ಲಿ ಹಂಗೆ ಕಾಣ್ತಾರೆ. ರಾಚಯ್ಯನ ಪಾತ್ರದಲ್ಲಿ ವಿಜಯ್ ಕುಮಾರ್ ಅವರು, ಆಮೇಲೆ ಸಣ್ಣದಣಿ ಪಾತ್ರದಲ್ಲಿ ನಮ್ಮ ರಾಜ್ ಶೆಟ್ಟರು ಅಂದಾಗ, ಮತ್ತು ಅವರಿಬ್ಬರು ಅಲ್ಲದೆ ರಿತನ್ಯ ಸ್ಕೋರ್ ಮಾಡಿರೋ ರೀತಿ, ಫಸ್ಟ್ ಟೈಮು ಸ್ಕ್ರೀನ್ನ ಅಂದರೆ ಕ್ಯಾಮ್ರಾನ ಫೇಸ್ ಮಾಡಿರೋದು. ಬಟ್ ಆ ಹುಡುಗಿ ಎಲ್ಲೂ ಒಂದು ಫ್ರೇಮಲ್ಲಿ ಕೂಡ ಜೊತೆಗಿಟ್ಟಿರಲಿಲ್ಲ, ಆ ಮಟ್ಟಕ್ಕೆ ಪರ್ಫಾರ್ಮ್ ಮಾಡಿದ್ದಾಳೆ. ಅದಕ್ಕೆ ರಕ್ತದಲ್ಲೇ ಇದೆ ಕಲೆ ಅಂತ ಹೇಳ್ಬೋದು. ಪ್ರತಿಯೊಬ್ಬರು ಆರ್ಟಿಸ್ಟ್ಗಳೂ ಪಾತ್ರಗಳೂ ಪಾತ್ರಗಳಿಗೆ ಜೀವ ತುಂಬಿದ್ದಾರೆ. ಸೊ ಜನರು ತುಂಬ ಮೆಚ್ಚುಗೆ ಕೊಡ್ತಾ ಇದ್ದಾರೆ ಸಿನಿಮಾ ಬಗ್ಗೆ, ತಾವೇ ಬರ್ಕೋತಾ ಇದ್ದಾರೆ, ಒಂದಷ್ಟು ಶೇರ್ ಮಾಡ್ತಿದ್ದಾರೆ. ಈ ಥರದ ಕತೆಗಳು, ಈ ಥರದ ಸಿನಿಮಾಗಳು ಜನಗಳಿಗೆ ಮುಟ್ಟಬೇಕು. ಇನ್ನೂ ದೊಡ್ಡ ಮಟ್ಟದಲ್ಲಿ ಮುಟ್ಟಿದಾಗ ಹೊಸ ರೈಟ್ರುಗಳು, ಹೊಸ ನಿರ್ದೇಶಕರು ಮಣ್ಣಿನ ಕತೆಗಳಿಗೆ ಮನ್ನಣೆ ಕೊಡ್ತಾರೆ. ಆವಾಗ ಈಗ ಅದು ಆ ಸಬ್ಜೆಕ್ಟ್ ವರ್ಕ್ ಆಗಿದೆ, ಆ ಜಾನರ್ ವರ್ಕ್ ಆಗಿದೆ ಅಂದಾಗ ಹೇರಳವಾದ ಕತೆಗಳಿದ್ದಾವೆ. ಇಲ್ಲಿ ನಡೆದಿರೋವಂಥದ್ದು, ಅದಕ್ಕೆ ಸಾಕ್ಷಿಯಾಗಿರುವಂಥ ಪುರಾವೆಗಳಿದ್ದಾವೆ. ಬದುಕು ಬವಣೆ, ಅದ್ರ ಜೊತೆಗೆ ಮನೋರಂಜನೆಯೂ ಇದೆ. ಸೊ ಅದೆಲ್ಲನೂ ಮಿಶ್ರಣ ಆಗಿ ಒಳ್ಳೊಳ್ಳೆ ಸಿನಿಮಾಗಳು ಮಾಡ್ತಾರೆ. ಸರ್, ನಿಮ್ಮದು ವಿಜಯ್ ಸರ್ದು ಕಾಂಬಿನೇಷನ್ ಇದೇನು ಮೊದಲಲ್ಲ, ಈಗ ಹಿಂದೆ ಭೀಮಾದಲ್ಲೂ ಮಾಡಿದ್ದೀರಾ, ಭೀಮಾದಲ್ಲೂ ಒಳ್ಳೊಳ್ಳೆ ಡೈಲಾಗ್ಸ್ ಬರೆದಿದ್ರಿ. ಸೊ ಈ ಕಾಂಬಿನೇಷನಲ್ಲಿ ನೀವು ಒಂದು ಕ್ಯಾರೆಕ್ಟ್ರಿಗೆ ಡೈಲಾಗ್ಸ್ನ ಬರೆಯುವಾಗ ಒಂದು ಕತೆ ಮತ್ತು ಇನ್ನೊಂದು ಕ್ಯಾರೆಕ್ಟ್ರು, ಇವೆರಡನ್ನ ಯಾವ ರೀತಿ ಬ್ಲೆಂಡ್ ಮಾಡ್ತೀರಾ ಅಂತ ನೀವು ಡೈಲಾಗ್ಸ್ನ? ಭೀಮಾ ಸಲಗ ಏನು ಅಂದರೆ ಅದು ಒಂಥರ ಇಟ್ಕೋದು. ಅಂದರೆ ಮಾಫಿಯಾ ಸಿನಿಮಾಗಳು ಆಲ್ಮೋಸ್ಟು ಟಗರು, ಕಡ್ಡಿಪುಡಿ
ಭೀಮಾ ಸಲಗ ಈ ಜಾನರ್ ಏನು ಅಂದರೆ ಪ್ರೆಸೆಂಟ್ ಇದಕ್ಕೆ ನಡೆಯುವಂಥದ್ದು ವಸ್ತುಸ್ಥಿತಿ ಅದು. ಇದು ಬಂದು ಕಾಟೇರ ಲ್ಯಾಂಡ್ಲಾರ್ಡ್ ಥರದ್ದೇನು ಅಂದರೆ 80s 70s ಬ್ಯಾಕ್ಡ್ರಾಪ್. ಆ್ಯಕ್ಚುಲಿ ಆವಾಗಿನ ಇದು ಕಷ್ಟ, ಆವಾಗಿನ ಇದನ್ನು ಸ್ವಲ್ಪ ಅಧ್ಯಯನ ಮಾಡ್ಕೋಬೇಕು, ಮತ್ತು ಸೂಕ್ಷ್ಮ ವಿಚಾರಗಳ ಬಗ್ಗೆ ಬರೆಯೋದು ಸ್ವಲ್ಪ ಕಷ್ಟ ಆಗುತ್ತೆ, ಆದರೂ ಮಾಡಬೇಕು. ಬಟ್ ವಿಜಯ್ ಅವರು ಯಾವುದೇ ಪಾತ್ರಕ್ಕೆ ಹಾಕಿದ್ರೂ ಅದಕ್ಕೆ ಮೋಲ್ಡ್ ಆಗ್ತಾರೆ. ಅದು ದ್ರವ ಬಂಗಾರ, ಅದು ಎಲ್ಲಿಗೆ ಯಾವ ಥರದ್ದು ಒಡವೆ ಬೇಕಾದ್ರೂ ಆಗುತ್ತೆ, ಬೆಲೆ ಮಾತ್ರ ಕಳ್ಕೊಳೋದಿಲ್ಲ. ಮತ್ತು ನೀವು ನೋಡಿದಾಗ ಅನಿಸ್ಬೋದು ಲ್ಯಾಂಡ್ಲಾರ್ಡ್ ರಾಚೈನ್ ಪಾತ್ರಕ್ಕೆ ಇನ್ಯಾವುದೇ ನಟನೂ ಆ ಒಂದು ಇದಕ್ಕೆ ಕೂರಿಸ್ಕೊಳಕ್ಕೆ ಆಗಲ್ವೇನೋ ಅನ್ನೋ ಮಟ್ಟಕ್ಕೆ ಮಾಡಿದ್ದಾರೆ. 50-60 ವರ್ಷ ಏಜ್ ಆಗಿರೋ ಪಾತ್ರಗಳನ್ನ ಹಾಕ್ಕೊಳೋದು ಮತ್ತು ಅದು ಪರ್ಫಾರ್ಮ್ ಮಾಡೋದು ಅದೆಲ್ಲ ರಚಿತಾರಾಮ್ ಅವರು ಅಯ್ಯೋ, ರಚಿತಾರಾಮ್ ಮೇಡಮ್ ಅಂತೂ ಎಕ್ಸ್ಟ್ರಾರ್ಡಿನರಿ. ಯಾಕೆಂದರೆ ಯಾವುದೇ ಹ್ಯಾಪನಿಂಗ್ ಹೀರೋಯಿನ್ನು ತನಗೊಬ್ಬಳು ವಯಸ್ಸು ಮಗಳಿದ್ದಾಳೆ ಮತ್ತು ಡಿಗ್ಲಾಮ್ ಮಾಡ್ಕೋಬೇಕು, ಬಟ್ ಮೇಡಮ್ ತುಂಬ ಆ ಪಾತ್ರದಲ್ಲಿ ಇನ್ವಾಲ್ವ್ ಆಗಿ ನಾನು ಇದನ್ನು ಮಾಡಲೇಬೇಕು ಅಂತ ಸವಾಲು ಒಡ್ಕೊಂಡು ಮಾಡಿದಂಥ ಪಾತ್ರ. ಇನ್ನು ಸಾಹಿತ್ಯದ ವಿಚಾರನೂ ಮಾತಾಡಿದ್ರಿ ನೀವಾಗಲೇ ಮಾತಾಡ್ತಾ. ಈ ಸಿನಿಮಾ ಟೈಟ್ಲ್ ಕಾರ್ಡ್ ಬರೋದಕ್ಕಿಂತ ಮೊದಲು ಬರೋದೇ ಅದು ಕುವೆಂಪು ಅವರ ಮಲೆಗಳಲ್ಲಿ ಮದುಮಗಳು, ಕಾರಂತರ ಚೋಮನ ದುಡಿ, ಎರಡನ್ನೂ ಇದರಲ್ಲಿ ನಾವು ತೋರಿಸಿದ್ದೀವಿ. ಅಂದರೆ ಎರಡೂ ಅದೇ ರೀತಿಯಲ್ಲಿ. ಆಮೇಲೆ ಇನ್ನೊಂದು ಡೈಲಾಗ್ ಇದೆ ಇದರಲ್ಲಿ, ಚೋಮ ಕಾಟಿ ಗುತ್ತಿ ಕರಿಯನಿಗೆ ಒಲಿಯೋದ ಭೂಮ್ತಾಯಿ ನಮ್ಮ ರಾಚೈನಿಗೊಳಲು ಅಂತ. ಸೊ ಈ ಕತೆ ಮತ್ತು ಈ ಮಣ್ಣಿನ ಕತೆಗಳು ವಿಶೇಷವಾಗಿ ಇತ್ತೀಚೆಗೆ ಫೇಸ್ಬುಕ್ಕಲ್ಲಿ ಒಂದು ಪೋಸ್ಟ್ ಹಾಕಿದ್ರು, ಗಾಳಿಗೆ ಕಿವಿ ಕೊಟ್ಟರೆ ಕತೆ ಒಲಿಯಲ್ಲ, ನೆಲಕ್ಕೆ ಕಿವಿ ಕೊಟ್ಟರೆ ಕತೆ ಒಲಿಯುತ್ತೆ ಅಂತ ಕವಿರಾಜ್ ಸರ್ ಪೋಸ್ಟ್ ಮಾಡಿದರು. ಸೊ ಇದೆಲ್ಲದು ಯಾವ ರೀತಿ ಅನಿಸ್ತಿದೆ ಸರ್ ಈ ಸಕ್ಸಸ್ಸು ನಿಮಗೆ? ಬರಹಗಾರರು, ಸಾಹಿತಿಗಳು, ಕವಿರಾಜ್ ಥರದವರು ಅನೇಕ ತುಂಬ ಧುರೀಣರು, ಮುತ್ಸದ್ದಿಗಳು ಈ ಸಿನಿಮಾ ಬಗ್ಗೆ ಮಾತಾಡ್ತಿದ್ದಾರೆ. ಈ ಸಿನಿಮಾನ ನೋಡಿ ಅಂತ ಬೆಂತಡ್ತಾ ಇದ್ದಾರೆ. ಎಲ್ಲರೂ ಒಕ್ಕೊರ್ಲಿನ ಕೂಗೊಂದೇ, ಈ ಥರದ ಕತೆಗಳು ಜನಗಳನ್ನ ಮುಟ್ಟಬೇಕು. ತುಂಬ ಚೆನ್ನಾಗಿ ಆಗ್ತಾಯಿದೆ, ಎಲ್ಲ ಥಿಯೇಟ್ರ್ಗಳಲ್ಲೂ ಎಂಜಾಯ್ ಮಾಡ್ತಾ ಇದ್ದಾರೆ. ಸಂದೇಶ ಇದ್ದರೆ ಜೊತೆಗೆ ಮನೋರಂಜನೆ ಇದೆ. ಈ ಥರದ ಪ್ರಯೋಗಗಳಾಗಬೇಕು. ರೆಗ್ಯುಲರ್ ಸಿನಿಮಾ ರೆಗ್ಯುಲರ್ ಆಗಿದೆ ಅನ್ನೋ ಒಂದು ಕೂಗು ತುಂಬ ಕೇಳಿಬರುತ್ತೆ ಯಾವುದು ಒಂದಷ್ಟು ಸಿನಿಮಾಗಳ ಬದಗೆ. ಸೊ ಈ ಥರದ್ದು ಲ್ಯಾಂಡ್ಲಾರ್ಡ್ ಥರದ್ದು ಅಂದಾಗ ವಿಶೇಷ ಅನಿಸುತ್ತೆ. ಏಕೆಂದರೆ ಅದು ಒಂದು ಆರ್ಟ್ ಡಿಪಾರ್ಟ್ಮೆಂಟು 80ರ ದಶಕದ ಹಳ್ಳಿನ ಕಟ್ಕೊಡೋದು, ಅದನ್ನು ಅಷ್ಟೇ ಸುಂದರವಾಗಿ ಕ್ಯಾಮ್ರಾ, ಈಗಿನ ಆಧುನಿಕ ಕ್ಯಾಮ್ರಾಗಳಲ್ಲಿ ನಮ್ಮ ಸ್ವಾಮಿ ಥರದ ಕ್ಯಾಮ್ರಾಮನ್ ಸೆರೆ ಹಿಡಿಯೋದು, ನಾನು ಅದಕ್ಕೆ ಬರೆಯೋದು, ಜಡೇಶ್ ಅವ್ರು ನಿರ್ದೇಶನ ಮಾಡೋದು, ಇದೆಲ್ಲ ಒಂದು ಟೀಮ್ ವರ್ಕ್. ಸೊ ಈ ಟೀಮ್ನ ಜನಗಳ ಮುಂದೆ ಇಟ್ಟಾಗ ಜನಗಳ ಆಶೀರ್ವಾದ ಮಾಡಬೇಕು. ಆವಾಗ ಸಿನಿಮಾ, ಉದ್ಯಮ ಎಲ್ಲದಕ್ಕೂ ಒಳ್ಳೆಯದಾಗುತ್ತೆ. ಈಗ ಇನ್ನೇನು ಒಂದು ಸಕ್ಸಸ್ ನಂತರ ಇನ್ನೊಂದು ಸಕ್ಸಸ್ ರೆಡಿ ಇದೆ. ಈಗ ಮುಂದಿನ ತಿಂಗಳ ನಿಮಗೆ JC ರಿಲೀಸ್ ಆಗ್ತಾ ಇದೆ. JCಯಲ್ಲೂ ನಿಮ್ಮದೇ ಡೈಲಾಗ್ ಇದೆ. ಸೊ ಅದು ಯಾವ ರೀತಿ ಆಗಿದೆ ಸರ್? JC ಬಗ್ಗೆ ಒಂದು ಚಿಕ್ಕದಾಗಿ ಹೇಳೋದಾದ್ರೆ. JC ನನಗೆ ಫೇವ್ರೆಟ್ ಸಬ್ಜೆಕ್ಟು ಮತ್ತು ಸಿನಿಮಾ. ಏಕೆಂದರೆ ಹೊಸಬ್ರ ಚಿತ್ರ. ಯಾವಾಗಲೂ ಸ್ಟಾರ್ಗಳು ನುರಿತ ಇವ್ರುಗಳ ಜೊತೆ ಕೆಲಸ ಮಾಡೋದು ಅದು ನಡೀತಿರುತ್ತೆ. ಆದರೆ ಹೊಸಬ್ರ ಜೊತೆ ಅಂದಾಗ ಒಂದು ಹೊಸ ಉಮೇದಿ ಇಟ್ಕೊಂಡು ಬಂದಿರ್ತಾರೆ. ಅವ್ರ ಕನಸನ್ನ ನಾವು ಜೊತೆಗೂಡಿ ನನಸು ಮಾಡೋದು ಚೆನ್ನಾಗಿರುತ್ತೆ. JC ನಿಜಕ್ಕೂ ವಿಶೇಷ ಅಂತ ಅನಿಸೋದೇ ಆ ಒಂದು ಕಥಾವಸ್ತು. ಅದು JC ಅಂದರೆ ಜುಡಿಷಿಯಲ್ ಕಸ್ಟಡಿ. ಜೈಲು ಒಳಗಡೆನ ಸೂಕ್ಷ್ಮಗಳನ್ನ ಅಷ್ಟು ಅಧ್ಯಯನ ಮಾಡಿ ಕೇಳಿಕೊಂಡು ನೋಡಿ ಬರೆದು ಅದನ್ನೆಲ್ಲ ಸ್ವಲ್ಪ ರಿಸರ್ಚ್ ಮಾಡಿದ್ದಾರೆ ಚೇತನ್. ನಮಗೆ ಖುಷಿಯಾಗುತ್ತೆ. ಮತ್ತು ಹೊಸಬ ಆದ್ರೂ ಯಾವ ಫ್ರೇಮು ನಿಮ್ಗೆ ಹೊಸಬ ಮಾಡಿರೋದು ಅಂತ ಅನಿಸಲ್ಲ. ಅದ್ರ ಜೊತೆಗೆ ಪ್ರಖ್ಯಾತ್, ತುಂಬ ಒಳ್ಳೆ ಯಂಗ್ ಆ್ಯಂಡ್ ಎನರ್ಜೆಟಿಕ್ ಹೀರೋ. ಸೊ JCಗೂ ನನ್ನ ಕಾತರ ಇದೆ. ಥ್ಯಾಂಕ್ ಯು ಸರ್. ಇದೇ ಥರ ನಿಮ್ಮ ಸಿನಿಮಾ ಸಕ್ಸಸ್ಸು ಮುಂದುವರಿಯಲಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ವೀಕ್ಷಕರೇ ನೋಡಿದ್ರಲ್ಲ, ಇದಿಷ್ಟು ಮಾಸ್ತಿ ಅವರ ಮಾತಾಗಿತ್ತು. ಇದೇ ರೀತಿಯ ಇನ್ನು ಸಾಕಷ್ಟು ವಿಡಿಯೋಗಳಿಗಾಗಿ ಇದನ್ನ.com ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಕ್ಯಾಮ್ರಾ ಪರ್ಸನ್ ಮುಸ್ತಫಾ ಜೊತೆ ಮನೋಜ್ ಆರ್ಕಂಬಳಿ, ಬೆಂಗಳೂರು. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಇದನ್ನ.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.